ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬೆಳಗಾವಿ. ಬೆಳಗಾವಿ ವಸ್ತು ಪ್ರದರ್ಶನಕ್ಕೆ ಸ್ವಾಗತ. ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ಅವರ ವತಿಯಿಂದ ಆಯೋಜನೆಗೊಂಡಿರುವಂಥ ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರಿಗೂ ಸ್ವಾಗತ. ಇದು 41 ದಿನಗಳ ಕಾಲ ನಡೆಯುವ ವಸ್ತು ಪ್ರದರ್ಶನ ನೋಡಿ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ನಾವಿವತ್ತು ಬೆಳಗಾವಿಯಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಅವರ ವತಿಯಿಂದ ಬೆಳಗಾವಿಯಲ್ಲಿ ವಸ್ತು ಪ್ರದರ್ಶನ ಇಟ್ಕೊಂಡಿದ್ದಾರೆ. ನಾವಿಲ್ಲಿ ಇದನ್ನು ನೋಡಲಿಕ್ಕೆ ಬಂದಿದ್ದೇನೆ. ಇದು ಇವತ್ತು 3ನೇ ದಿನ, 30 ನವೆಂಬರಲ್ಲಿ ಸ್ಟಾರ್ಟ್ ಆಗಿದೆ. ಇದು ಮೇನ್ ಎಂಟ್ರೆನ್ಸ್ ಗೇಟ್ ನೋಡಬಹುದು, ಎಷ್ಟೊಂದು ಸುಂದರವಾಗಿ ನಿರ್ಮಿಸಿದ್ದಾರೆ ಅಂತ ಕಟ್ಟಡವನ್ನು. ಇದನ್ನ ಒಳಗೆ ಹೋಗ್ಲಿಕ್ಕೆ ಎಷ್ಟು ನೋಡಲು ಸೂಪರ್ ಆಗಿದೆ, ನೋಡ್ತಾ ಇರಬಹುದು. ಇದು CPR ಗ್ರೌಂಡ್ದಲ್ಲಿ ಆಯೋಜನೆ ಮಾಡಿರುವಂತಹ ಪ್ರವಾಸೋದ್ಯಮ ಇಲಾಖೆದವರು ಆಯೋಜನೆ ಮಾಡಿರುವಂತಹ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದವರ ವತಿಯಿಂದ ಈ ವಸ್ತು ಪ್ರದರ್ಶನವನ್ನು ಈ ನಮ್ಮ CPR ಗ್ರೌಂಡ್ದಲ್ಲಿ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ಚಂದ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ಒಂದು ಸುಂದರವಾದ ಕ್ಷೇತ್ರ ಸ್ಥಳ ಯಲ್ಲಮ್ಮನ ಗುಡ್ಡವನ್ನು ಎಷ್ಟು ಚಂದ ಇದನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ತೋರಿಸ್ತಾನೆ ಪ್ರವಾಸೋದ್ಯಮ ಇಲಾಖೆದವರು. ನೋಡ್ಬೋದು ನಿಮಗಿಲ್ಲಿ. ಇದು ಹೌದು, ನೋಡ್ತಾ ಇರ್ಬೋದು. ಇದು ಪ್ರವಾಸೋದ್ಯಮ ಇಲಾಖೆಯವರು ಆಯೋಜನೆ ಮಾಡಿರುವಂತಹ ಒಂದು ವಸ್ತು ಪ್ರದರ್ಶನ. ಅದರಲ್ಲಿ ನಮ್ಮ ಯಲ್ಲಮ್ಮನ ಗುಡ್ಡ ಒಂದು ಕ್ಷೇತ್ರವನ್ನು ಇಲ್ಲಿ ಎಲ್ಲರ ಜನಗಳಿಗೆ ನೋಡೋಕ್ಕೋಸ್ಕರ ಈ ರೀತಿ ಕ್ರಿಯೇಟ್ ಮಾಡಿದ್ದಾರೆ. ಸೂಪರ್ ಆಗಿದೆ ನೋಡಿ ಸ್ನೇಹಿತರೆ. ಪ್ರವಾಸೋದ್ಯಮ ಇಲಾಖೆದವರು ಇಲ್ಲಿ ನಮ್ಮ ಈ ಬೆಳಗಾವಿ CPR ಗ್ರೌಂಡ್ದಲ್ಲಿ ವಸ್ತು ಪ್ರದರ್ಶನದಲ್ಲಿ ಯಾವ ರೀತಿ ಯಲ್ಲಮ್ಮನ ಗುಡ್ಡವನ್ನು ತೀರ್ಥಕ್ಷೇತ್ರವನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಬಹುದು, ಅದ್ಭುತವಾಗಿ ಮಾಡಿದ್ದಾರೆ. ನಮಸ್ಕಾರ ರೀ ಸರ್. ನಮಸ್ಕಾರ ಸರ್. ಹಾಂ ಸರ್, ಇದು ಎಷ್ಟು ದಿನ ನಡೆಯುತ್ತೆ ಸರ್ ಇದು ವಸ್ತು ಪ್ರದರ್ಶನ? 1 ತಿಂಗಳು ಇರುತ್ತೆ ಸರ್. 1 ತಿಂಗಳು ಮಾಡ್ತಾರೆ ಇದರಲ್ಲಿ? ಹಾಂ ಸರ್. ಹಾಂ ಹಾಂ, ಸೂಪರಾಗಿ ಮಾಡ್ಯಾರ ರೀ. ಮಸ್ತ್ ನೀವೇ ಮಾಡ್ಯಾರ ಸರ್ ಅದನ್ನು? ಹಾಂ ಸರ್, ನಮ್ಮ ಸರ್ ರವಿ ಸರ್ ಅಂತ ರೀ. ಹಾಂ ಹಾಂ, ಅಗದಿ ಬೆಸ್ಟ್ ಕಟ್ಟ್ಯಾರ ರೀ. ಇದು ಒಳಗೆ ಇದು ಗುಡಿ ಐತೆ ನರದಿಲ್ಲ ರೀ? ಇಲ್ಲ ಸರ್. ಹಾಂ ಹಾಂ, ನೋಡ್ಬೋದು ಸ್ನೇಹಿತರೆ, ಇದು ಪ್ರವಾಸೋದ್ಯಮ ಇಲಾಖೆದವರು ನಿರ್ಮಿಸಿರುವಂತಹ ಈ ಸುಂದರ ಮಂಟಪ ನೋಡ್ತಾ ಇರ್ಬೋದು. ಯಲ್ಲಮ್ಮನ ದೇವಸ್ಥಾನದ ಪ್ರತಿಯೊಂದು ಇದನ್ನಿಲ್ಲಿ ಕಾರ್ಯಕ್ರಮ ಇದನ್ನು ಬೋರ್ಡ್ ಮುಖಾಂತರ ತೋರಿಸ್ಯಾರೆ. ಪ್ರವಾಸೋದ್ಯಮ ಇಲಾಖೆಯ ಸಾಧನೆಗಳ ಬಗ್ಗೆ ಇಲ್ಲಿ ಪ್ರತಿ ಇದನ್ನು ಬೋರ್ಡ್ ಮಾಡಿ ತೋರಿಸಿದ್ದಾರೆ, ಕಾರ್ಯಕ್ರಮಗಳ ಪಟ್ಟಿ ಮಾಡಿ ನೋಡ್ಬೋದು. ಎಷ್ಟು ಗಂಟೆ ಹತ್ರ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಸಾಯಂಕಾಲ ಇವತ್ತು ಚಲೋ ರೀ. ಜನ ನೈಟ್ ಬರ್ತಾರಲ್ಲ ರೀ, ನೈಟ್ ನೋಡಕ್ಕೆ ಚಂದ ನೋಡ್ರಿ. ಇಲ್ಲಿ ನೈಟ್ ಬರ್ಬೇಕ್ರಿ ವಸ್ತು ಪ್ರದರ್ಶನ ನೋಡಕ್ಕೆ ರೀ. ಅಂದ್ರೆ ಲೈಟ್ ಸಿಸ್ಟಮ್ ಇದೆಲ್ಲ ಚಲೋ ಐತಿ, ಚಲೋ ಇರುತ್ತೆ. ಆ್ಯಕ್ಚುಲಿ ನೈಟೇ ಬರಬೇಕು, ನಾನು ಡೇ ಬಂದಿದ್ದೇನೆ. ಸೂಪರ್ ಮಾಡ್ಯಾರ್ರಿ ಎಲ್ಲ, ಪೂರ್ತಿ ಎಲ್ಲ ನೀವೇ ಇದನ್ನು ಅರೇಂಜ್ ಮಾಡ್ಯಾರ. ಇದನ್ನು ನೋಡ್ತಾ ಇರ್ಬೋದು, ಇವರೇ ಇದನ್ನೆಲ್ಲ ಈಗ ನಿಮ್ಗೆ ತೋರಿಸಿನಲ್ಲ ಯಲ್ಲಮ್ಮ ಗುಡ್ಡದನ ಎಲ್ಲ ಇವರೇ ಇದನ್ನು ಕಟ್ಟಿದ್ದಾರೆ ನೋಡ್ರಿ, ಇದನ್ನು ಡಿಸೈನ್ ಮಾಡ್ಯಾರು. ಓಕೆ ಸರ್, ಥ್ಯಾಂಕ್ ಯು ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಓಕೆ ಸರ್. ಇಲ್ಲಿ ನೋಡ್ತಾ ಇರಬಹುದು, ನಮ್ಮ ಬೆಳಗಾವಿ ಜಿಲ್ಲೆಯ ಫೇಮಸ್ ಹಾಲು, ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕ ಮಹಾಮಂಡಳಿ ನಿಯಮಿತ ಅವ್ರದ್ದು ಒಂದು ಮಳಿಗೆ ಇಲ್ಲಿ ನೀಡಿದ್ದಾರೆ. ನಿಮಗೆ ತೋರಿಸ್ತೇನೆ ಯಾವ ರೀತಿ ಹಾಲಿನ ಕ್ಯಾನ ಇಟ್ಬಿಟ್ಟಾರೆ ಇಲ್ಲಿ ನೋಡಬಹುದು. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಬಹುದು, ಯಾಕಂದ್ರೆ ಈಗ ಸ್ಟಾರ್ಟ್ ಆಗಿ 2 ದಿನ ಆಯ್ತು. ಇದು ನೋಡ್ತಾ ಇರಬಹುದು, ಮಿಲ್ಕ್ ಸೈಲೋ ಅಂತ ಕಸಿದು. ಇನ್ನು ಕಾಮಗಾರಿ ನಡೀತಾ ಇದೆ ಇಲ್ಲಿ ನೋಡ್ತಾ ಇರಬಹುದು. ನಂದಿನಿ ಸ್ಟಾಲ್ ಇದು. ಈಗ ನಾನು ಮತ್ತೊಂದು ಮಳಿಗೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇನ್ನು ಕಾಮಗಾರಿ ನಡೀತಾ ಇದೆ, ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರಬಹುದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಯಾವ್ದವರು ಸಹ ಒಂದು ಮಳಿಗೆಯನ್ನು ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ. ನೋಡಬಹುದು, ನಿಮಗೆ ಒಳಗೆ ತೋರಿಸ್ತೇನೆ. ಕರ್ನಾಟಕ ಸಾರಿಗೆ ಇಲ್ಲಿ ನಮಗೆ ಸರ್ ತೋರಿಸ್ತಾ ಇದ್ದಾರೆ, ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ನೋಡಬಹುದು, ಬೆಳಗಾವಿ ಬೆಂಗಳೂರು ನೋಡಬಹುದು. ವರ್ಲ್ಡ್ ರೆಕಾರ್ಡ್ ಅನ್ನ ಸರ್, ವರ್ಲ್ಡ್ ರೆಕಾರ್ಡ್ ಸರಿ ಆಯ್ತಾನ ಸರ್ ಇದು? ನಮ್ಮ KSRTC ಸರ್ ವರ್ಲ್ಡ್ ರೆಕಾರ್ಡ್. ಹಾಂ ಸರ್,
ವರ್ಲ್ಡ್ ರೆಕಾರ್ಡ್ ಸೇರೈತೆ ನೋಡ್ರಿ ಸರ್. ಇದು ನಮ್ದು KSRTC ಶಕ್ತಿ ಯೋಜನೆ. ಹಾ ಸರ್, ಶಕ್ತಿ ಯೋಜನೆ ಇರಬಹುದು. ಮತ್ತು ಇದೇನ್ ಸರ್, ಇದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್. ಹಾ ಹಾ ಸರ್, ಸರ್ಟಿಫಿಕೇಟ್ ಸಹ ಇಲ್ಲೇ ನೋಡ್ತದ. ಲಂಡನ್ ಬುಕ್ ಆಫ್. ಹಾ ಹಾ ಸರ್, ಅಂದ್ರೆ ಶಕ್ತಿ ಯೋಜನೆ ಸರ್ ಇದು. ಹಾ 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 ಸರ್. ಮತ್ತ ಇದೆಲ್ಲ ಏನ್ ಸರ್ ಇದು? ಸಾರಿಗೆ ಸಾರ್ಥಕ ಸಾಧನೆಗಳ ಮೈಲುಗಲ್ಲು. ಕರ್ನಾಟಕ ರಸ್ತೆ ಸಾರಿಗೆ ಸಾಧನೆಯ ಸಾರ್ಥಕ ಸಾಧನೆಯ ಮೈಲುಗಲ್ಲನ್ನು ಎಲ್ಲ ಇಲ್ಲಿ ನಮಗೆ ತೋರ್ಸಲ್ಲ ಇದು ಮಾಡ್ತಾ ಇದ್ದಾರೆ, ನೋಡಬಹುದು. ಸೂಪರ್ ಆಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೋಡ್ತಾ ಇರ್ಬೋದು, ಇವರು ಸರ್ ನಮ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಈ KSRTC ಒಂದು ವಸ್ತು ಪ್ರದರ್ಶನಕ್ಕೆ ಇಟ್ಟಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಟೋಟಲ್ ಸಾರಿಗೆ ಸಂಸ್ಥೆಯ ಪಕ್ಷಿ ನೋಟ ಅಂತ ಕೂಡ ಕೇಂದ್ರ ಕಚೇರಿಗಳು ಎಷ್ಟಿದಾವೆ, ವಿಭಾಗಗಳು, ಘಟಕಗಳು ಮತ್ತು ಬಸ್ ನಿಲ್ದಾಣಗಳು, ಪ್ರಾದೇಶಿಕ ಕಾರ್ಯಾಲಯಗಳು ಮತ್ತು ವಿಭಾಗೀಯ ಕಾರ್ಯಾಲಯಗಳು ಎಲ್ಲವೂ ಸಹ ಇಲ್ಲಿ ನಮಗೆ ಮಾಹಿತಿಯನ್ನು ಇಲ್ಲಿ ನೋಡಬಹುದಾಗಿದೆ. ಮತ್ತು ಸಂಸ್ಥೆಯ ಬಸ್ಗಳು ಬೆಳೆದ ಬಂದ ದಾರಿಯನ್ನು ಸಹ ಇಲ್ಲಿ ನಮಗೆ ಬೋರ್ಡ್ ಮುಖಾಂತರ ನೋಡಲಿಕ್ಕೆ ಸಿಗುತ್ತೈತಿ. ಸುಂದರವಾಗಿ ಅರೇಂಜ್ ಮಾಡಿದ್ದಾರೆ, ನೋಡಬಹುದು. ಹಾ ಹಾ ಸರ್, ಬನಶಂಕರಿ ಇದೇನು ಸರ್ ಇದು? ಹಾ ಸರ್, ಹಾ ಹಾ ವಾರ್ಡ್ P6 ಇಂಜನ್ ಸರ್. ಹಾ ಓಕೆ ಸರ್, ಸೂಪರ್ ಆಗಿದೆ ಸರ್. ಆ್ಯಕ್ಚುಲಿ ನೈಟ್ ನೋಡಕ್ಕೆ ಬರ್ಬೇಕು, ಸೂಪರಾಗಿ ಕಾಣತ್ತೆ. ಎಲ್ಲ ಲೈಟ್ ಸಿಸ್ಟಮ್ದು ಭಾರಿ ಮಾಡಿರ್ತಾರೆ ರೀ. ನಾನು ಸ್ವಲ್ಪ ಡೇದಾಗಿನಿಂದ ಬಂದಿದ್ದೇನೆ ನೋಡೋಕ್ಕಿಲ್ಲೇ. ನೋಡ್ಬೋದು ಯಾವ್ಯಾವ ರೀತಿ ಹುಲಿ, ಆಮೆ ನೋಡ್ಬೋದು ಇಲ್ಲೇ. ಅಗದಿ ಸೂಪರಾಗಿ ಲೈಟ್ ಸಿಸ್ಟಮ್ದು ನೀವು ಆ್ಯಕ್ಚುಲಿ ನೋಡ್ಬೇಕಾದ್ರೆ ನೈಟ್ ಬರ್ಬೇಕ್ರಿ ಇಲ್ಲೇ. ನಾನು ಡೇ ಬಂದಿದ್ದೆ ಅಂತಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಮಳಿಗೆಗಳೆಲ್ಲ ಓಪನ್ ಮಾಡಿಲ್ಲ, ನಾನು ಜಲ್ದಿನ ಬೆಳಿಗ್ಗೆ ಬಂದಿದ್ದೆ, ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಡೈನೋಸಾರ್ ಇರ್ಬೋದು, ಜಿರಾಫೆ ಇರ್ಬೋದು. ನೋಡ್ಬೋದು ಎಷ್ಟೊಂದು ದೊಡ್ಡ ದೊಡ್ಡ ಇದ್ರ ಗತೆ ಮಾಡಿ ಕಸಿಲ್ ನಿಲ್ಸ್ಯಾರ ಇವನ್ನ, ಸ್ಟ್ಯಾಚು ಗತೆ. ಆನೆ ನೋಡ್ಬೋದು.